ಹಾಯ್ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ವಿಶ್ವವೊಂದು ಬಸವಣ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಕಲೀಲಿಕ್ಕೆ ಅಂತ ಆರಿಸ್ಕೊಂಡಿರ್ತಕ್ಕಂಥ ಚಾಪ್ಟರ್ ಆರ್ಟಿಕಲ್ಸ್ ಅಂದರೆ ಎರಡು ಮೀನಿಂಗ್ ಇದೆ. ಒಂದು ಕನ್ನಡದ ಅರ್ಥ ಲೇಖನಗಳು, ಎಲ್ಲಿ ನ್ಯೂಸ್ ಪೇಪರ್ ಬರಿತೀವಲ್ಲ ಆ ಲೇಖನಗಳನ್ನು ಕೂಡ ಆರ್ಟಿಕಲ್ಸ್ ಅಂತ ಕರೀತಾರೆ. ಅದನ್ನು ನಾವು ಇಂಗ್ಲೀಷ್ ಅಂತ ಬಂದಾಗ ಎ ಆ್ಯಂಡ್ ದ ಅನ್ನುವಂತಹ ಮೂರು ಅಕ್ಷರಗಳನ್ನು, ಮೂರು ಪದಗಳು ಆ್ಯಕ್ಚುಲಿ ಇವುಗಳನ್ನು ಒಳಗೊಂಡು ಆರ್ಟಿಕಲ್ಸ್ ಅಂತ ಕರಿತೀವಿ. ಯಾಕೆ ಈ ಚಾಪ್ಟರ್ನ ತಗೊಂಡೆ ಅಂದರೆ, ತುಂಬ ರೆಗ್ಯುಲರ್ ಆಗಿ ನಾನು ನೋಡಿದಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಅದು ಪ್ರೈಮರಿ ಸ್ಕೂಲ್ನ ಕ್ವಶನ್ ಪೇಪರ್ಸ್ ಇಂದ ಹಿಡಿದು ಹೈಸ್ಕೂಲು, ಕಾಲೇಜು, ಡಿಗ್ರಿ, ಮಾಸ್ಟರ್ಸ್ ಡಿಗ್ರಿ, ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈವನ್ ಬ್ಯಾಂಕಿಂಗ್ ಆಗಿರ್ಬೋದು, ಕ್ಲರಿಕಲ್ ಆಗಿರ್ಬೋದು, AS KS ಅಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಇದು ಸಾರ್ವಕಾಲಿಕವಾಗಿ ಬೇಕಿರ್ತಕ್ಕಂಥ ಮುಖ್ಯವಾದಂಥ ವಿಚಾರ, ಕಲೀಲೇಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ಗಳಲ್ಲಿ ಕನ್ಫ್ಯೂಷನ್ಸ್ ಅನ್ನುವಂಥ ವರ್ಡನ್ನು ಬಳಸ್ತಾ ಇರ್ತೀನಿ. ಕಾರಣ ಏನಪ್ಪ ಅಂದರೆ, ಈ ಕನ್ಫ್ಯೂಷನ್ಸಿಂದನೇ ಇಂಗ್ಲೀಷು ತುಂಬ ಕಷ್ಟ ಅನ್ನುವಂಥದ್ದು ನಮ್ಮ ಕನ್ನಡಿಗರಿಗೆ ಮನದಟ್ಟಾಗ್ಬಿಟ್ಟಿದೆ. ಮೊದಲು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಥವಾ ಎಲ್ಲಿ ಬೇಸಿಕಲಿ ಅವ್ರು ಫಸ್ಟ್ ಜನ್ರೇಷನ್ ಎಜುಕೇಟೆಡ್ ಆಗಿರ್ತಾರೋ ಅವ್ರಿಗೆಲ್ಲರೂ ಕೂಡ ಇದು ಹೊರೆ ಅನ್ನಿಸ್ತಾ ಇದೆ. ನಾನು ಕೂಡ ಬಿಗಿನಿಂಗಲ್ಲಿ ಹಾಗೆ ಇದ್ದೆ. ಕಲಿತಾ ಹೋದಂತೆ ಸರಿಯಾದ ರೀತಿಯಲ್ಲಿ ಯಾವ್ಯಾವ ವಿಧಾನದಲ್ಲಿ ಕಲಿತ್ಕೊಂಡು ಹೋದರೆ ಇಂಗ್ಲೀಷು ನಿಜಕ್ಕೂ ಈಜಿ ಅನಿಸ್ತದೆ ಅನ್ನೋದನ್ನು ನನ್ನ ಎಲ್ಲ ವಿಡಿಯೋಗಳು ಕೂಡ ಮನವರಿಕೆ ಮಾಡ್ಕೊಳ್ತವೆ. ಬನ್ನಿ ಸ್ನೇಹಿತರೆ, ಹೆಚ್ಚು ಮಾತಾಡೋದು ಬೇಡ, ಪಾಠದ ಕಲಿಕೆಗೆ ಹೋಗೋಣ. ಪಾಠಕ್ಕೆ ಹೋಗ್ಲಿಕ್ಕೆ ಮೊದಲೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಫಾಲೋ ಮಾಡಿ. ನಮಗೆ ವ್ಯೂಸ್ ಜಾಸ್ತಿ ಆದರೆ, ಫಾಲೋವರ್ಸ್ ಜಾಸ್ತಿ ಆದರೆ ಇಂಥದ್ದೇ ವರ್ಸ್ಫುಲ್ ವಿಡಿಯೋಗಳು ಬರ್ತವೆ. ಸಬ್ಸ್ಕ್ರೈಬ್ ಆದವರಿಗೆ ಫಸ್ಟ್ ನೋಟಿಫಿಕೇಶನ್ ಬರ್ತದೆ. ಇದೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ಬನ್ನಿ ಹಾಗಾದರೆ ಇವತ್ತಿನ ಕ್ಲಾಸ್ಗೆ ಹೋಗೋಣ. ಏನಿಲ್ಲಿ ಆರ್ಟಿಕಲ್ಸ್, ಮುಖ್ಯವಾಗಿ ಎ ಆ್ಯಂಡ್ ದ ಮೂರು ಪದಗಳನ್ನು ನಾವು ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಬಳಸ್ತೇವೆ. ಇಂಗ್ಲೀಷಲ್ಲಿ ಇರೋದನ್ನು ಕನ್ನಡಕ್ಕೆ ಕೇಳೋದಾದರೆ ಪೂರ್ವ ಪ್ರತ್ಯಯ ಅಂತ ಕೂಡ ಕರೀತಾರೆ. ಅದರ ಮೀನಿಂಗು, ಆರ್ಟಿಕಲ್ಸ್ ಆರ್ ನಾಟ್ ಅಡ್ಜೆಕ್ಟಿವ್ಸ್ ಬಟ್ ದೇ ಆಲ್ಸೋ ಫಂಕ್ಷನ್ similarly as they too modify the nouns by describing quantity or dignity of noun. ಅಂದರೆ ಆರ್ಟಿಕಲ್ಸ್ನ ಕೂಡ ನಾವು ಅಡ್ಜೆಕ್ಟಿವ್ಸ್ ರೀತಿ, ಅಡ್ಜೆಕ್ಟಿವ್ಸ್ ಅಂದರೆ ಡಿಸ್ಕ್ರೈಬಿಂಗ್ ವರ್ಡ್ಸ್, ಅಂದರೆ ಟಾಲ್, ಬಿಗ್, ಶಾರ್ಟ್ ಅಂತ ಬಳಸ್ತೀವಲ್ಲ. ಅಂದರೆ ನಾವು ನೌನ್ಗಳನ್ನು ಅಥವಾ ಪ್ರನೌನನ್ನು ಕ್ವಾಲಿಫೈ ಮಾಡಲಿಕ್ಕೆ, ಅವುಗಳ ವಿಶೇಷತೆ ಏನು ಅಂತ ಹೇಳಲಿಕ್ಕೆ ಬಳಸುವ ಗುಣವಾಚಕಗಳಂತಲೇ ಬಳಸ್ತೀವಿ. ಆದರೆ ಇವು ಗುಣವಾಚಕಗಳಲ್ಲ. ಆದರೂ ಬಟ್ ದೇ ಆಲ್ಸೋ ಫಂಕ್ಷನ್ ಸಿಮಿಲರ್ಲಿ, ಅಡ್ಜೆಕ್ಟಿವ್ಸ್ ರೀತಿಯೇ ಕೆಲಸ ಮಾಡ್ತವೆ. ಅದನ್ನೇ ದೇ ಟು ಮಾಡಿಫೈ ದ ನೌನ್ಸ್ ಅಂತ ಕರೀತಾರೆ. ಹೇಗೆ? ಬೈ ಡಿಸ್ಕ್ರೈಬಿಂಗ್ ದಿಯರ್ ಕ್ವಾಂಟಿಟಿ, ನಾಟ್ ಓನ್ಲಿ ಕ್ವಾಲಿಟಿ. ಇವು ನೋಡಿ, ಎ ಆ್ಯಂಡ್ ದ ಅನ್ನೋದು ಕ್ವಾಲಿಟಿಯನ್ನು ಹೇಳಲ್ಲ, ಕ್ವಾಲಿಟಿ ಅಂದರೆ ಅದರ ಗುಣಾತ್ಮಕತೆ. ಈ ಕ್ವಾಂಟಿಟಿ ಅಂದರೆ ಅದರ ಪ್ರಮಾಣ ಅಥವಾ ಪರಿಮಾಣಾತ್ಮಕತೆ, ಎಷ್ಟಿದೆ, ಒಂದಿದೆಯೋ ಎರಡಿದೆಯೋ ಅನ್ನೋದನ್ನು ಮೇಯ್ನ್ ಆಗಿ ತಿಳಿಸ್ಕೊಡ್ಲಿಕ್ಕೆ ಬಳಸೋದು. ಜೊತೆಗೆ ಡಿಗ್ನಿಫೈಡ್ ಆಗಿರ್ತಕ್ಕಂಥದ್ದನ್ನು ಈ ದ ಅನ್ನುವಂಥ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ತೋರಿಸ್ಕೊಡ್ತದೆ. ಇನ್ ಡೀಟೇಲ್ ಆಗಿ ನೋಡೋದಾದ್ರೆ, ಮೇಯ್ನ್ ಆಗಿ ಈ ಮೂರು ಆರ್ಟಿಕಲ್ಸನ್ನು ಎರಡು ವಿಭಾಗವಾಗಿ ಮಾಡಿಕೊಳ್ತೇವೆ. ಅದರಲ್ಲಿ ಫಸ್ಟ್ಗೆ ಇಂಡೆಫಿನೆಟ್ ಆರ್ಟಿಕಲ್ಸ್. ಯಾವ್ದು ಎ ಹಾಕ್ಬೇಕು ಅಥವಾ ಆ್ಯನ್ ಹಾಕ್ಬೇಕು ಅನ್ನುವಂಥದ್ದು ನಮಗೆ ಪರ್ಟಿಕ್ಯುಲರ್ ಆಗಿ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಡೆಫಿನೆಟ್ ಆಗಿ ಗೊತ್ತಿರಲ್ಲ. ಹಾಗಾಗಿ ಇವೆರಡನ್ನ ಎ ಆ್ಯನ್ ಎರಡನ್ನೂ ಕೂಡ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಎರಡಕ್ಕೂ ಕೂಡ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇದಾದ ನಂತರದಲ್ಲಿ ದ ಅನ್ನುವಂಥದ್ದನ್ನು ನಾವು ಕನ್ಸಿಡರ್ಡ್ ಆಸ್ ದ ಡೆಫಿನೆಟ್ ಆರ್ಟಿಕಲ್. ಇದನ್ನು ಕೂಡ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಂಡೋಗೋಣ. ಮೊದಲಿಗೆ ಆರ್ಟಿಕಲ್ ಎ ಈಸ್ ಯೂಸಿಂಗ್ ಬಿಫೋರ್ ಎ ಸಿಂಗುಲರ್ ವರ್ಡ್ ಸ್ಟಾರ್ಟೆಡ್ ವಿತ್ ಕಾನ್ಸನೆಂಟ್ ಲೆಟರ್ಸ್. ನೋಡಿ, ಎ ಮತ್ತು ಆ್ಯನ್ ಎರಡನ್ನೂ ಕೂಡ ಸಿಂಗುಲರ್ ವರ್ಡ್ ಮುಂದ್ಗಡೆ ಬಳಸ್ತೀವಿ. ಬಿಫೋರ್ ಸಿಂಗುಲರ್ ವರ್ಡ್ ಅಂತ ಯಾಕೆ ಬಳಸ್ತೀನಿ ಅಂದರೆ, ಎ ಅಂದ್ರೂ ಕೂಡ ಮೀನಿಂಗ್ ಒನ್ ಅಂತಾನೆ, ಆ್ಯನ್ ಅಂದ್ರೂ ಕೂಡ ಮೀನಿಂಗ್ ಒನ್ ಅಂತಾನೆ. ಎಲ್ಲ ಸಿಂಗುಲರ್ ನೌನ್ ಇರ್ತದೋ, ಕಾಮನ್ ನೌನು, ಆ ಕಾಮನ್ ಸಿಂಗುಲರ್ ನೌನ್ ಮುಂದೆ ಮಾತ್ರ ಎ ಮತ್ತು ಆ್ಯನನ್ನು ಬಳಸ್ತೇವೆ. ಈ ದ ಅನ್ನೋದನ್ನು ಸಿಂಗುಲರ್ ಮುಂದೆ ಕೂಡ ಬಳಸ್ತೀವಿ, ಅದು ಡಿಗ್ನಿಫೈಡ್ ಆಗಿದ್ರೆ ಅಥವಾ ಸ್ಪೆಸಿಫಿಕ್ ಆಗಿದ್ರೆ. ಕೆಲವೊಮ್ಮೆ ಪ್ಲೂರಲ್ ಮುಂದೆ ಕೂಡ ಬಳಸ್ತೀವಿ. ಹಾಗಾಗಿ ಇವೆರಡನ್ನು ಕೂಡ ನಾವು ಸಿಂಗುಲರ್ ಮುಂದೆ ಬಳಸೋದ್ರಿಂದ ಈ ಎ ಅಥವಾ ಆ್ಯನ್ ಅನ್ನೋ ಮೀನಿಂಗ್ ಅಂದರೆ ಒಂದು ಅಥವಾ ಒಬ್ಬ ಅನ್ನುವಂಥ ಮೀನಿಂಗ್ ಬರ್ತದೆ. ಇನ್ನು ಡೀಟೇಲ್ ಆಗಿ ನೋಡೋದಾದ್ರೆ, ಎ ಅನ್ನೋದನ್ನು ಇಲ್ಲಿ ಸಿಂಗುಲರ್ ವರ್ಡ್ ಸ್ಟಾರ್ಟೆಡ್ ವಿತ್ ಕಾನ್ಸನೆಂಟ್ ಲೆಟರ್ಸ್ ಆಗಿರಬೇಕು, ಅಥವಾ ಅಲ್ಲಿ ಕೆಲವೊಂದು ಕಡೆ ಕಾನ್ಸನೆಂಟ್ ಲೆಟರ್ ಆಗಿಲ್ಲ. ನೋಡಿ, ಯು ಮತ್ತು ಇ ಕಾನ್ಸನೆಂಟ್ ಲೆಟರ್ ಆಗದೆ ಇದ್ರು ಕೂಡ
ಅಲ್ಲಿ ವೊವೆಲ್ ಬಂದಿದ್ರು ಕೂಡ ಕಾನ್ಸನೆಂಟ್ ಸೌಂಡ್ಸ್ ಅನ್ನ ಕೊಡೋ ಹಾಗಿದ್ರೆ ಆ ವರ್ಡ್ಸ್ ಅದು ಸಿಂಗುಲರ್ ಆಗಿದ್ರೆ ಅಲ್ಲೂ ಕೂಡ ಎ ಅನ್ನೋದನ್ನೇ ಬಳಸ್ತೇವೆ. ಎಕ್ಸಾಂಪಲ್ಸ್ ನೋಡಿ, ಎ ಬಾಯ್ ಸ್ಟಾರ್ಟೆಡ್ ವಿತ್ ಕಾನ್ಸನೆಂಟ್ ಲೆಟರ್, ಎ ಫ್ಲವರ್ ಸ್ಟಾರ್ಟೆಡ್ ವಿತ್ ಕಾನ್ಸನೆಂಟ್ ಲೆಟರ್, ಎ ಯೂನಿಟ್ ಸ್ಟಾರ್ಟೆಡ್ ವಿತ್ ವೊವೆಲ್ ಲೆಟರ್ ಬಟ್ ಯು ಈ ಸೌಂಡ್ ಲೈಕ್ ಯು. ಯೂನಿಟ್ ಅಂತ ಬರೆಯುವ ಕನ್ನಡದಲ್ಲಿ ನಾವು ಹೇಗೆ ಬರಿತೀವಿ? ಎಕ್ಸಾಂಪಲ್ ನೋಡಿ, ಈ ರೀತಿ ಯು ಬರಿತೀವಿ. ಈ ಯು ಮತ್ತೆ ಈ ಯುರೋಪಿಯನ್ ಅಂತ ಬಳಸುವಾಗ್ಲೂ ಕೂಡ ನಾವೇನ್ ಮಾಡ್ತೀವಿ, ನಾವು ಪ್ರೊನೌನ್ಸಿಯೇಷನ್ ಯು ಅಂತ ಬರುತ್ತೆ. ಈ ಯೂನಿಟ್ಗೂ ಕೂಡ ಪ್ರೊನೌನ್ಸಿಯೇಷನ್ ಯು ಅಂತಾನೆ ಬರುತ್ತೆ, ಯುರೋಪಿಯನ್ಗೂ ಕೂಡ ಪ್ರೊನೌನ್ಸಿಯೇಷನ್ ಯು ಅಂತಾನೆ ಬರ್ತದೆ. ಹಾಗಾಗಿ ನಾವು ಈ ಫಸ್ಟ್ ಲೆಟರ್ನ ನೋಡ್ಬಿಟ್ಟು ಕಾಮನ್ ಆಗಿ ಬಿಗಿನಿಂಗ್ ಅಲ್ಲಿ ಕಲಿಯುವಂಥವ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ವೊವೆಲ್ ಲೆಟರ್ ಇರ್ತದೋ ಅದರ ಹಿಂದ್ಗಡೆ ಆನ್ ಬಳಸ್ಬೇಕು, ಕಾನ್ಸನೆಂಟ್ ಲೆಟರ್ ಎಲ್ಲಿ ಇರ್ತದೋ ಅಲ್ಲಿ ಎ ಬಳಸ್ಬೇಕು ಅಂದ್ಬಿಡ್ತಾರೆ. ಆಕ್ಚುಲಿ ನಾವು ಇಲ್ಲಿ ಕಾನ್ಸನೆಂಟ್ ಲೆಟರ್ಸ್ ಅಲ್ಲದೆ ಕಾನ್ಸನೆಂಟ್ ಸೌಂಡ್ಸ್ ಕೂಡ ಬರುವಂತೆ ಇದ್ರೆ ಅಲ್ಲಿ ವೊವೆಲ್ ಲೆಟರ್ ಬಳಕೆಯಾಗಿದ್ದು. ನೋಡಿ, ಕಾನ್ಸನೆಂಟ್ ಲೆಟರ್ ಕಾನ್ಸನೆಂಟ್ ಸೌಂಡ್ ಬರಬೇಕು, ಅದು ವೊವೆಲ್ ಲೆಟರ್ ಆಗಿದ್ರೂ ಪರವಾಗಿಲ್ಲ. ಇದರಲ್ಲೂ ಕೂಡ ನಾವು ಸಿಂಗುಲರ್ ಆಗಿದ್ರೆ ಎ ಅನ್ನೋದನ್ನೇ ಬಳಸಬೇಕು. ಇದು ಒಂದು ರೂಲ್. ಕ್ಲಿಯರ್ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒನ್ ಮೋರ್ ಇಂಡೆಫಿನಿಟ್ ಆರ್ಟಿಕಲ್, ಅದ್ಯಾವುದು? ಆನ್. ಇದಕ್ಕೂ ಕೂಡ ಅರ್ಥ ನೋಡಿ, ಆರ್ಟಿಕಲ್ ಆನ್ ಈಸ್ ಯೂಸಿಂಗ್ ಬಿಫೋರ್ ಎ ಸಿಂಗುಲರ್ ವರ್ಡ್. ಇದನ್ನು ಕೂಡ ಆಗ್ಲೇ ಹೇಳಿದಾಗ ಸಿಂಗುಲರ್ ವರ್ಡ್ ಮುಂದೆನೆ ಬಳಸ್ತೀವಿ. ಆನ್ ಅಂದ್ರೂ ಕೂಡ ಒನ್ ಅಂತಾನೆ ಮೀನಿಂಗ್. ಆ ವರ್ಡ್ ಕೂಡ ಸ್ಟಾರ್ಟೆಡ್ ವಿತ್ ವೊವೆಲ್ ಲೆಟರ್ಸ್ ಆಗಿರಬೇಕು. ಎಲ್ಲಿ ವೊವೆಲ್ ಲೆಟರ್ಸ್ ಇಂದನೇ ಅದು ಸ್ಟಾರ್ಟ್ ಆಗಿರಬೇಕು. ಶುಡ್ ಸೌಂಡ್ ಲೈಕ್ ವೊವೆಲ್, ಜೊತೆಗೆ ವೊವೆಲ್ ಆಗಿ ಸೌಂಡ್ ಆಗ್ಬೇಕು. ಅದು ವೊವೆಲ್ ಲೆಟರ್ ಇಂದ ಕಮೆಂಟ್ಸ್ ಆಗಿದ್ದು ವೊವೆಲ್ ಸೌಂಡ್ ಆಗಿ ಅದು ಪ್ರೊನೌನ್ಸ್ ಆಗಬೇಕು. ಕೆಲವೊಮ್ಮೆ ಅದರಲ್ಲೂ ಕೂಡ ಸಮ್ ಕಾನ್ಸನೆಂಟ್ಸ್ ಆಲ್ಸೋ ಗಿವ್ ವೊವೆಲ್ ಸೌಂಡ್ಸ್. ಎಕ್ಸಾಂಪಲ್ಸ್ ತೋರಿಸ್ತೇನೆ ನಿಮಗೆ. ಇಲ್ಲಿ ಏನಪ್ಪಾ ಅಂದ್ರೆ ಆನ್ ಅನ್ನೋದನ್ನ ವೊವೆಲ್ ಲೆಟರ್ಸ್ ಇಂದ ಸ್ಟಾರ್ಟ್ ಆಗುವಂತ ವರ್ಡ್ ಇಂದ ಮುಂದೆ ಬಳಸ್ಬಿಡ್ಬೇಕು ಅಂತ ಹೇಳ್ತೀವಿ. ಜೊತೆಗೆ ಸಮ್ ಕಾನ್ಸನೆಂಟ್ಸ್ ಆಲ್ಸೋ ಗಿವ್ ವೊವೆಲ್ ಸೌಂಡ್ಸ್. ಎಲ್ಲೆಲ್ಲಿ ಅಂದ್ರೆ ನೋಡಿ, ಕೆಲವು ಕಡೆ ಈ ವೈ ಎಚ್ ಇಂಥವು ಸೈಲೆಂಟ್ ಆಗ್ತವೆ, ಸೈಲೆಂಟ್ ಲೆಟರ್ ಆಗ್ತವೆ, ಪ್ರೊನೌನ್ಸಿಯೇಷನ್ ಬರಲ್ಲ ಅಲ್ಲಿ. ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಆನ್ ಇಯರ್, ಇದು ಒಂದು ಕಿವಿ. ಆನ್ ಇಯರ್ 2024 ಅಂತೀವಲ್ಲ, ಇಯರ್ ವರ್ಷ. ನೋಡಿ, ಇದು ಇಯರ್ ಈ ಇಂದಾನೆ ಮೊದಲನೇ ಈ ಇಂದ ಶುರುವಾಗುತ್ತೆ. ಇದರ ಎರಡನೇ ಈ ಕನ್ನಡದಲ್ಲಿ ಈ ದೀರ್ಘ ಇದೆಯಲ್ಲ ಇದರಿಂದ ಶುರುವಾಗುತ್ತೆ. ವೈ ಅನ್ನೋದು ಕಾನ್ಸನೆಂಟ್ ಕೂಡ, ಆದ್ರೂ ಇದನ್ನ ನಾವು ವೊವೆಲ್ ಲೆಟರ್ ಆಗಿ ಪ್ರೊನೌನ್ಸ್ ಆಗುತ್ತೆ. ನೋಡಿ, ಅದಕ್ಕೆ ಆನ್ ಇಯರ್ ಅಂತಾನೆ ಬಳಸ್ತೀವಿ. ಕೆಲವೊಮ್ಮೆ ಇದನ್ನ ಸೆಮಿ ವೊವೆಲ್ ಅಂತ ಕೂಡ ಮುಂದಿನ ತರಗತಿಗಳಲ್ಲಿ ಹೇಳ್ಕೊಡ್ತೀವಿ. ಆನ್ ಆಪಲ್ ಎ ಇಂದ ಕಮೆಂಟ್ಸ್ ಆಗಿದೆ. ಇಲ್ಲಿ ಕಾಮನ್ ಆಗಿ ಇದು ವೊವೆಲ್ ಆಗಿ ಬಳಕೆಯಾಗಿದೆ. ಆನ್ ಅವರ್, ಇಲ್ಲಿ ನೋಡಿ ಹ ಅಂತ ಬಳಸಲ್ಲ, ಇದನ್ನ ಏನ್ ಮಾಡ್ತೀವಿ ಅ ಅಂತ ಬಳಸ್ತೀವಿ. ಇಲ್ಲಿ ಈ ಹ ಅನ್ನೋದು ಸೈಲೆಂಟ್ ಆಗುತ್ತೆ, ಇಲ್ಲಿ ಕೂಡ ಅ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಎಚ್ ಸೈಲೆಂಟ್ ಆದ್ರಿಂದ ಆನ್ ಅವರ್, ಆನ್ ಆನೆಸ್ಟ್ ಪರ್ಸನ್, ಆನ್ ಹಾನರಬಲ್ ಚೇರ್ ಪರ್ಸನ್ ಈ ರೀತಿ ಬಳಸ್ತೇವೆ. ಹಾಗೇನೆ ಆನ್ ಎಂ ಎಲ್ ಎ, ಎಂ ಅನ್ನುವಂಥದ್ದು ನೋಡಿ, ಎಂ ಅನ್ನುವಂಥ ಲೆಟರ್ ಸೌಂಡ್ ಯಾವುದು ವೊವೆಲ್ ಸೌಂಡ್ ಇಂದ ಎಂ ಅಂತ ಶುರುವಾಗೋದ್ರಿಂದ ಇಲ್ಲಿ ಕೂಡ ಆನ್ ಎಂ ಎಲ್ ಎ ಅಂತ ಬಳಸ್ತೇವೆ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಆನ್ ಇಯರ್, ಆನ್ ಆಪಲ್, ಆನ್ ಎಂ ಎಲ್ ಎ ಇವು ಮೂರು ಕೂಡ ವೊವೆಲ್ ಸೌಂಡ್ ಅಲ್ಲೇ ಬರ್ತವೆ. ಆನ್ ಇಯರ್ ಮತ್ತೆ ಆನ್ ಅವರ್ ಅನ್ನೋದು ಅಲ್ಲಿ ಫಸ್ಟ್ ಲೆಟರ್ಗಳು ಕಾನ್ಸನೆಂಟ್ ಆಗಿದ್ರು ಕೂಡ ಸೌಂಡ್ ಮಾಡೋದು ಹೇಗೆ ಅಂದ್ರೆ ವೊವೆಲ್ ಲೆಟರ್ ಸೌಂಡ್ ಮಾಡ್ತವೆ. ಹಾಗಾಗಿ ನೋಡಿ, ಈ ಲೈನ್ ಎಕ್ಸಾಂಪಲ್ ಆನ್ ಅನ್ನ ಬಳಸುವಾಗ ಮೇನ್ ಆಗಿ ವೊವೆಲ್ ಲೆಟರ್ಸ್ ಇಂದ ಬಿಗಿನಿಂಗ್ ಆಗಿರಬೇಕು, ಅಥವಾ ವೊವೆಲ್ ಸೌಂಡ್ಸ್ ಅನ್ನ ಕೊಡುವಂತ ಕಾನ್ಸನೆಂಟ್ ಇಂದ ಸ್ಟಾರ್ಟ್ ಆಗಿದ್ರೆ ಆ ವರ್ಡ್ ಮುಂದೆ ನೀವು ಆನ್ ಅನ್ನೋದನ್ನ ಬಳಸಬೇಕು. ಇದು ರೂಲ್. ಈಗ ಇಂಡೆಫಿನಿಟ್ ಆರ್ಟಿಕಲ್ಸ್ ಎರಡು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಡೆಫಿನಿಟ್ ಆರ್ಟಿಕಲ್. ಡೆಫಿನಿಟ್ ಆರ್ಟಿಕಲ್ ಅಂದ್ರೆ ಏನು? ಇನ್ನು ಉಳ್ಕೊಂಡಿರೋದು ಎ ಆನ್ ಬಿಟ್ರೆ ದ ಅನ್ನೋದು. ಕೆಲವೊಮ್ಮೆ ಇದನ್ನ ದ ಅಂತ ಪ್ರೊನೌನ್ಸ್ ಮಾಡ್ತಾರೆ, ಕೆಲವೊಮ್ಮೆ ದಿ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಎಲ್ಲೆಲ್ಲಿ ಅಂತಂದ್ರೆ, ಎಲ್ಲಿ ಇದು ಕಾನ್ಸೋನೆಂಟ್ ಲೆಟರ್ ಇಂದ ಮುಂಚಿತವಾಗಿ ಬಿಫೋರ್ ಬಂದಿರ್ತದೋ ಅಲ್ಲಿ ನಾವು ದ ಅಂತ ಬಳಸ್ತೀವಿ. ಎಲ್ಲೆಲ್ಲಿ ವೊವೆಲ್ ಲೆಟರ್ ಇಂದ ಮುಂಚಿತವಾಗಿ ಬಂದಿರ್ತದೋ ಅಲ್ಲಿ ದಿ ಅಂತ ಬಳಸ್ತೇವೆ. ಮೀನಿಂಗ್ ಒಂದೇನೆ, ದಿ ಬೆಸ್ಟ್ ಅಂತಾರೆ, ದ ಬೆಸ್ಟ್ ಅಂತಾರೆ. ಕೆಲವು ಕಡೆ ಹೇಗೆ ಯೂಸೇಜ್ ಇದೆಯೋ ಆ ಏರಿಯಾದಲ್ಲಿ ಹಾಗೆ ಇದನ್ನು ಪ್ರೊನೌನ್ಸ್ ಮಾಡ್ತಾರೆ. ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ ದ ಈಸ್ ಕನ್ಸಿಡರ್ಡ್. ಇದನ್ನ ಹೇಗೆ ಕನ್ಸಿಡರ್ ಮಾಡಿದ್ದಾರೆ ಅಂತಂದ್ರೆ, ಇದರಿಂದ ಕನ್ಸಿಡರ್ಡ್ as the definite article. The is considered as the definite article. Here
ಡೆಫಿನೆಟ್ ಅನ್ನುವಂಥದ್ದನ್ನ ಮೀನಿಂಗ್ ಏನು ಇಂಗ್ಲಿಷ್ ನೋಡಿದ್ರೆ ಡೆಫಿನೆಟ್ ಮೀನ್ಸ್ ಸ್ಪೆಸಿಫಿಕ್ ಆರ್ ಪರ್ಟಿಕ್ಯುಲರ್, ನಿಖರವಾದ ಅಥವಾ ನಿರ್ದಿಷ್ಟವಾದಂತಹ ವಿಚಾರದ ಬಗ್ಗೆ ಅಥವಾ ವ್ಯಕ್ತಿಯ ಬಗ್ಗೆ ನಾವು ಅಥವಾ ನೇಮಿಂಗ್ ವರ್ಡ್ ಬಗ್ಗೆ ಮಾತಾಡುವಾಗ ಈ ದ ಅನ್ನೋದನ್ನ ಬಳಸ್ತೇವೆ. ಸೊ ಇಟ್ ಈಸ್ ಯೂಸ್ಡ್ ಟು ಮಾಡಿಫೈ ದ ನೌನ್ ಸ್ಪೆಸಿಫಿಕಲಿ. ನಿರ್ದಿಷ್ಟವಾಗಿ ಒಂದು ನೌನ್ ಬಗ್ಗೆನೇ ನೇಮಿಂಗ್ ವರ್ಡ್ ಬಗ್ಗೆನೇ ಹೇಳುವಾಗ ಮಾತ್ರ ಅದು ಯೂನಿಕ್ ಥಿಂಗ್ ಆಗಿರಬೇಕು ಅಥವಾ ಡಿಗ್ನಿಫೈಡ್ ಆಗಿರಬೇಕು. ಇಲ್ಲೇ ಆಗಿದೆ ನೋಡಿ, ಡಿಗ್ನಿಫೈಡ್ ಆಗಿರ್ತಕ್ಕಂಥದ್ದನ್ನು ನಾವು ಮೆನ್ಷನ್ ಮಾಡುವಾಗ ಅದರ ಮುಂದೆ ದ ಅನ್ನೋದನ್ನ ಬಳಸ್ತೇವೆ. ಅದೇ ದ ಈಸ್ ಯೂಸಿಂಗ್ ಬಿಫೋರ್ ಆನ್ ಆಲ್ರೆಡಿ ಮೆನ್ಷನ್ಡ್ ನೌನ್. ಜೊತೆಗೆ ಇಲ್ಲಿ ಲಾಸ್ಟ್ ಒಂದು ಎಕ್ಸೆಪ್ಷನಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಕೆಲವೊಮ್ಮೆ ದ ಅನ್ನೋದನ್ನು ಬಳಸ್ತೀವಿ ಎಲ್ಲಿ ಅಂತಂದ್ರೆ ನಾವು ಮೊಬೈಲ್ ಲೆಟರಿಂದ ಕಮೆಂಟ್ಸ್ ಆಗಿರುವಂಥ ನೌನ್ ಮುಂದೆ ಕೂಡ ಬಳಸ್ತೀವಿ. ಅದು ಏನಾಗಿರ್ಬೇಕು, ಆಲ್ರೆಡಿ ಮೆನ್ಷನ್ಡ್ ನೌನ್ ಆಗಿರಬೇಕು. ಒಂದು ಪ್ಯಾಸೇಜು ಅಥವಾ ಒಂದು ಪ್ಯಾರಾಗ್ರಾಫಲ್ಲಿ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಒಂದು ಸಾರಿ ಬಳಕೆಯಾಗಿದ್ದು ಅದು ಮೊಬೈಲ್ ಲೆಟರಿಂದ ಸ್ಟಾರ್ಟ್ ಆಗಿದ್ರು ಕೂಡ ಎರಡನೇ ಬಾರಿ ಆ ಕಾಮನ್ ನೌನ್ ಬಗ್ಗೆನೇ ಹೇಳುವಾಗ ದ ಅಂತ ಬಳಸ್ತೇವೆ. ವಿತ್ ಸೂಪರ್ಲೇಟಿವ್ ಡಿಗ್ರಿ ಅಲ್ಲೂ ಕೂಡ ಬಳಸ್ತೀವಿ. ಆ್ಯಂಡ್ ವಿತ್ ಕಾಮನ್ ನೌನ್ಸ್, ಕಾಮನ್ ಆಗಿರಬೇಕು, ವಿಚ್ ಆರ್ ಯೂನಿಕ್ ಆಗಿರ್ಬೇಕು. ಕಾಮನ್ ನೌನ್ಸ್ ಆಗಿದ್ದು ಯೂನಿಕ್ ಅಂದ್ರೆ ಏನು, ಎಕ್ಸಾಂಪಲ್ಸ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ತುಂಬಾ ರೇರು, ಒಂದೇ ಒಂದಿರಬೇಕು, ಒಬ್ಬರೇ ಒಬ್ರು ಇರಬೇಕು ಅಂತ ಪೊಸಿಷನ್ ನಲ್ಲಿ ಇರ್ತಕ್ಕಂಥವ್ರು ಕೂಡ ನಾವು ದ ಅಂತ ಕರಿತೇವೆ. ಎಕ್ಸಾಂಪಲ್ ದ ಮೂನ್, ಒಂದೇ ಒಂದಿರೋದಲ್ವಾ ಮೂನ್. ದ ಅರ್ತ್, ನಮಗೆ ಪ್ಲಾನೆಟ್ ಅರ್ತ್ ಅನ್ನೋದು ಒಂದೇ ಅಲ್ವಾ ಇರೋದು. ಜೊತೆಗೆ ದ ಪ್ರಿನ್ಸಿಪಲ್, ನೋಡಿ ಒಂದು ಕ್ಯಾಂಪಸ್ ಇರ್ತದೆ, ಅಲ್ಲಿ ಮುಖ್ಯಸ್ಥರನ್ನ ಪ್ರಿನ್ಸಿಪಲ್ ಅಂತ ಕರಿತೀವಿ. ಅದು ಒಬ್ಬರೇ ಒಬ್ರು ಇರ್ತಾರೆ. ಅಲ್ಲಿ ಒಂದು ಕ್ಯಾಂಪಸ್ ಅಥವಾ ಕಾಲೇಜಲ್ಲಿ ಇರೋ ಎಲ್ಲರೂ ಪ್ರಿನ್ಸಿಪಲ್ಸ್ ಅಂತ ಕರೆಯಲ್ಲ, ಒಬ್ಬರು ನಮ್ಮ. ಹಾಗೆ ದ ಕ್ಲಾಸ್ ಟೀಚರ್, ಉಳಿದವ್ರನ್ನೆಲ್ಲ ಸಬ್ಜೆಕ್ಟ್ ಟೀಚರ್ಸ್ ಅಂತ ಕರಿತೀವಿ, ಒಬ್ಬರನ್ನ ಮಾತ್ರ ಕ್ಲಾಸ್ ಟೀಚರ್ ಅನ್ನೋದರಿಂದ ಪರ್ಟಿಕ್ಯುಲರ್ ಯೂನಿಕ್ ಆಗಿರೋದ್ರಿಂದ ದ ಕ್ಲಾಸ್ ಟೀಚರ್ ಅಂತ ಕರಿತೇವೆ. ಹಾಗೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದ್ಮೇಲೆ ದ ಬೆಸ್ಟ್, ದ ಮೋಸ್ಟ್, ದ ಸ್ಟ್ರಾಂಗೆಸ್ಟ್ ಅಂತ ಕರಿತೀವಲ್ಲ, ಇಂಥ ಟೈಮಲ್ಲೆಲ್ಲ ನಾವು ದ ಅನ್ನೋದನ್ನೇ ಬಳಸ್ತೇವೆ. ನೋಡಿ ಎಕ್ಸೆಪ್ಷನಲ್ ಎಕ್ಸಾಂಪಲ್ ಏನಕ್ಕೆ ಅಂದರೆ ದೇರ್ ಈಸ್ ಆನ್ ಎಲಿಫೆಂಟ್ ಸ್ಟ್ಯಾಂಡಿಂಗ್. ಅಲ್ಲೊಂದು ಎಲಿಫೆಂಟ್ ನಿಂತಿದೆ. ಆನ್ ಎಲಿಫೆಂಟ್ ಒಂದೇ ನಿಂತಿರೋದು, ಅದಕ್ಕೆ ಆನ್ ಬಳಸಿದ್ದೀವಿ. ಅದೇ ಸೆಂಟೆನ್ಸ್ ಕಾಮ ಹಾಕಿ ಮತ್ತೆ ಕಂಟಿನ್ಯೂಟಿ ಆದರೆ ಎ ಬಾಯ್ ಈಸ್ ಸಿಟ್ಟಿಂಗ್ ಆನ್ ದ ಎಲಿಫೆಂಟ್. ಆ ಆನೆಯ ಮೇಲೆ, ಆ ಆನೆಯ ಮೇಲೆ ಅಥವಾ ಅದೇ ಆನೆಯ ಮೇಲೆ ಒಬ್ಬ ಹುಡುಗ ಕುಳಿತುಕೊಂಡಿದ್ದಾನೆ ಅಂತ ಹೇಳುವಾಗ ಮತ್ತೆ ಇಲ್ಲಿ ಆನ್ ಬಳಸೋಲ್ಲ, ದ ಅಂತ ಬಳಸ್ತೀವಿ. ದ ಅಂದ್ರೆ ಇಲ್ಲಿ ಅದರ ಅರ್ಥ ದಟ್ ಅಥವಾ ದ ಸೇಮ್ ಅನ್ನೋ ಮೀನಿಂಗ್ ಇಂದ ಕೊಡ್ಲಿಕ್ಕೋಸ್ಕರ ದ ಅಂತ ಬಳಸ್ತೀವಿ. ಅದನ್ನೇ ಆಲ್ರೆಡಿ ಮೆನ್ಷನ್ಡ್ ನೌನ್ ಇದ್ರೆ ಅಲ್ಲೂ ಕೂಡ ಈ ರೀತಿ ದೇರ್ ಈಸ್ ಆನ್ ಎಲಿಫೆಂಟ್ ಆಲ್ರೆಡಿ ಮೆನ್ಷನ್ ಆಗಿದೆ ಪ್ರೀವಿಯಸ್ ಸೆಂಟೆನ್ಸ್ ಅಲ್ಲಿ, ಮತ್ತೆ ಅದರ ಫರ್ದರ್ ಪಾರ್ಟ್ ಅಲ್ಲಿ ಎ ಬಾಯ್ ಈಸ್ ಸಿಟ್ಟಿಂಗ್ ಆನ್ ದ ಎಲಿಫೆಂಟ್ ಅಂತ ಬಳಸ್ತೀವಿ. ನೋಡಿ ಸ್ನೇಹಿತರೆ, ನಾವು ಯಾವುದೇ ಒಂದು ಪ್ಯಾರಾಗ್ರಾಫ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅಥವಾ 2-3 ಲೈನ್ ನಾವೇನಾದರೂ ಸೆಂಟೆನ್ಸ್ ಫ್ರೇಮ್ ಮಾಡಬೇಕು ಅಂತ ಹೋದರೆ ಖಂಡಿತವಾಗಿ ಈ 3 ಆರ್ಟಿಕಲ್ಸ್ ಬಳಕೆ ಆಗಿರ್ತವೆ. 2 ಅಥವಾ 1 ಆರ್ಟಿಕಲ್ ಆದರೂ ಬೇಕೇ ಬೇಕು. ಸೊ ನಾವು ಈ ಆರ್ಟಿಕಲ್ಸ್ ಇಲ್ಲದೆ ಇಂಗ್ಲೀಷ್ನ ಕಮ್ಯುನಿಕೇಟ್ ಮಾಡಲಿಕ್ಕೂ ಆಗಲ್ಲ. ಎಸ್ಪೆಷಲಿ ರೈಟಿಂಗಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದರೆ ನೋಡಿ, ಈ ರೂಲ್ಸ್ಗಳನ್ನು ಎಕ್ಸೆಪ್ಷನ್ ಕೇಸ್ಗಳನ್ನೆಲ್ಲ ನೀವು ರೂಲ್ಸ್ನ ತಿಳ್ಕೊಳ್ಳದೆ ನೇರವಾಗಿ ಎಕ್ಸಾಮ್ಗೆ ಹೋದರೆ ನಾವು ತುಂಬ ಅವಕಾಶಗಳನ್ನು ಕಳ್ಕೊಳ್ಳುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಸರಿಯಾಗಿ ಇದನ್ನು ಇನ್ನೊಂದು ಸಾರಿ ಕೇಳಿಕೊಂಡು ಸಾಧ್ಯ ಹೋದರೆ ಇನ್ನೊಂದು ಸಾರಿ ವಿಡಿಯೋ ನೋಡಿ ಅಥವಾ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಅದನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಜೊತೆ ನಿಮಗೆ ತುಂಬ ಮನವರಿಕೆ ಆಗ್ತದೆ. ಹಾಗಾಗಿ ಇಂಥದ್ದೇ ವರ್ತ್ಫುಲ್ ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ, ಲೈಕ್ ಮಾಡ್ತಾ, ಫಾಲೋ ಮಾಡಿದ್ರೆ ನಿಮಗೆ ಇಂಥದ್ದೇ ರೆಗ್ಯುಲರ್ ಆಗಿ ಬಳಕೆಗೆ ನಿತ್ಯ ಜೀವನಕ್ಕೆ ಬೇಕಾದಂಥ ಇಂಗ್ಲೀಷನ್ನು ಕನ್ನಡದಲ್ಲಿ ಕಲಿಸುವಂಥ ಪ್ರಯತ್ನದ ಈ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ನಂಬುತ್ತಾ ಎಲ್ರಿಗೂ ಕೂಡ ಗುಡ್ ಬೈ ಹೇಳ್ತೇನೆ. ಗುಡ್ ಬೈ, ಥ್ಯಾಂಕ್ ಯು.